ಸಾಗರದಲ್ಲಿ ನಡೆಯುತ್ತಿರುವ ನವರಾತ್ರ ನಮಸ್ಯ ಕಾರ್ಯಕ್ರಮದ 2ನೇ ದಿನದ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ರಾಘವೇಶ್ವರ ಭಾರತಿ ಸ್ವಾಮೀಜಿ, ಪ್ರತಿಫಲಾಪೇಕ್ಷೆ ಸ್ವಾರ್ಥವಿಲ್ಲದೆ ದಾನ ಮಾಡುವ ಮನಸ್ಥಿತಿ ಇದ್ದಲ್ಲಿ ದೇವರನ್ನು ಕಾಣುವುದು ಸುಲಭ. ಸ್ವಾರ್ಥವಿಲ್ಲದೆ ಸರ್ವಸ್ವವನ್ನೂ ಸಮರ್ಪಿಸಿದರೆ ದೇವರು ಅಪೇಕ್ಷೆಗಿಂತ ಹೆಚ್ಚಿನದನ್ನು ನಮಗೆ ನೀಡುತ್ತಾನೆ. ಇದಕ್ಕೆ ಲಲಿತಾದೇವಿಯ ಪೂಜೆಯನ್ನು ಇಂದ್ರಾದಿ ದೇವತೆಗಳು ಮಾಡಿದ ರೀತಿಯೇ ಸಾಕ್ಷಿ ಎಂದರು. ತ್ಯಾಗದಿಂದಲೇ ಕೆಲವರು ಅಮೃತತ್ವವನ್ನು ಪಡೆದರು. ಮಂತ್ರದ ತಾತ್ಪರ್ಯ ಇರುವಂಥದ್ದು ದೇವತೆಗಳು ಕೂಡ ಹಾಗೆ ತ್ಯಾಗದ ಮೂಲಕವಾಗಿ ಅವರು ದೇವಿಯನ್ನು ಪಡ್ಕೊಳ್ತಾರೆ. ಎಂಥ ತ್ಯಾಗ ಅಂದರೆ ಆತ್ಮಹೋಮ, ತಮ್ಮನ್ನೇ ತಾವು ಹೋಮ ಮಾಡುವಂಥದ್ದು. ಮೊದಲು ಅಂಗಾಂಗಗಳನ್ನು ಹೋಮ ಮಾಡುವಂಥದ್ದು, ಅಂತರಂಗವನ್ನು ಕೊಟ್ಟು ಮೊದಲು ಅಂತರಂಗವನ್ನು ಕೊಡಬೇಕು. ಅಂಗಾಂಗಗಳನ್ನು ಹೋಮ ಮಾಡುವಂಥದ್ದು, ಕೊನೆಯಲ್ಲಿ ತಮ್ಮನ್ನೇ ಇಡಿಯಾಗಿ ಹೋಮ ಮಾಡುವಂಥದ್ದು. ದೇವರ ಪೂಜೆ ಮಾಡುವಾಗ ನಾವು ಹತ್ತಾರು ಅಪೇಕ್ಷೆಗಳನ್ನು ಇಟ್ಟುಕೊಂಡಿರುತ್ತೇವೆ. ಆದರೆ ಮನುಷ್ಯನಿಗೆ ಏನು ಬೇಕೆನ್ನುವುದು ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ. ಅದೇ ರೀತಿ ನಮ್ಮ ಬದುಕಿನಲ್ಲಿಯೂ ಎಲ್ಲ ತಿಳಿದಿರುವ ತಾಯಿಯಲ್ಲಿ ಮೊರೆ ಇಡಬೇಕೇ ವಿನಃ ಬಯಕೆಗಳ ಪಟ್ಟಿಯನ್ನು ಪ್ರದರ್ಶಿಸೋದು ತರವಲ್ಲ ಎಂದು ಸ್ವಾಮೀಜಿ ಹೇಳಿದರು. ಈಗ ನಾವು ವಿಷಮಯವಾದ ಬದುಕನ್ನು ಬದುಕ್ತಾ ಇದ್ದೇವೆ. ಅವಳಿರುವುದು ಅಮೃತ ಸಮುದ್ರದಲ್ಲಿ. ಪರಿಹಾರ ನಮ್ಮದು ಅಂತ್ಯವಿಲ್ಲದ ಅಪೇಕ್ಷೆಗಳು, ಮುಕ್ತಾಯವೇ ಇಲ್ಲ. ಆಸೆಯ ಮೇಲೊಂದು ಆಸೆ ಮೇಲೊಂದು ಆಸೆ ಮೇಲೊಂದು ಆಸೆ ಮತ್ತು ಬದುಕೋದು ನಾವು. ಅವಳ ಸುತ್ತಮುತ್ತ ಕಲ್ಪವೃಕ್ಷ ಇದೆ. ಅವಳಿರುವುದು ಚಿಂತಾಮಣಿ ಗೃಹದಲ್ಲಿ. ಅವೆಲ್ಲ ನಮ್ಮ ಕೋರಿಕೆಗಳನ್ನು ಅಪೇಕ್ಷೆಗಳನ್ನು ಪೂರೈಸಲಿಕ್ಕಿರ್ತಕ್ಕಂಥದ್ದು ಅಂಥದ್ದು. ಶಿವನೇ ನೆಲೆ ಅವಳಿಗೆ. ಶಿವಾಕಾರ ಮುಂಚೆ ಅಂದರೆ ಶಿವನ ಮೇಲೆ ಹೊತ್ತು ಕೂತಿದ್ದಾಳೆ ಅನ್ನೋದನ್ನ ತಗೋಬಾರ್ದು, ಆ ಅರ್ಥ ಅಲ್ಲ ಅದಕ್ಕೆ. ಶಿವನೇ ನೆಲೆ, ಶಿವನಲ್ಲಿ ಯಾಕೆ ನೆಲೆಯಾಗಿದ್ದಾಳೆ ಅಂಥವಳು ನಮ್ಮ ಜೀವನದಲ್ಲಿ ಅಶಿವ ಅಶುಭ ತುಂಬ ಇದೆ. ಅದನ್ನು ಪರಿಹಾರ ಮಾಡೋದಕ್ಕೆ ಶಕ್ತಿ ಅವಳಿಗೆ. ಯಾಕೆಂದರೆ ಅವಳು ನೆಲೆಯಾಗಿರುವುದೇ ಶಿವನಲ್ಲಿ, ಪರಮಶಿವನಲ್ಲಿ. ಇಂಥ ದೇವಿಯನ್ನು ಯೋಗ ಇದ್ದವರು ಭಜಿಸ್ತಾರಂತೆ. ನೀವೆಲ್ಲ ಆ ಯೋಗ ಇದ್ದವರು ಆಗ್ತೀರಿ ಎಂಬುದಾಗಿ ನಾವು ಆಶಿಸ್ತೇವೆ. ಇದು ಬೆಳಗ್ಗೆಯಿಂದ ಮಹಾಕಾಳಿ ಹವನ, ಚಂಡಿಕಾ ಹವನ, ಶ್ರೀಪೂಜೆ, ಕುಂಕುಮಾರ್ಚನೆ, ಉಡಿ ಹಾಗೂ ಸ್ತೋತ್ರ ಸಮರ್ಪಣೆ, ಭಜನೆ ನಡೆಯಿತು. ಸಂಜೆ ದುರ್ಗಾದೀಪ ನಮಸ್ಕಾರ, ರಾಜರಾಜೇಶ್ವರಿ ಪೂಜೆ ನೆರವೇರಿತು. 2ನೇ ದಿನದ ಸಮಾಜ ಸಂಭ್ರಮದಲ್ಲಿ ತಾಲೂಕಿನ ಮೊಗವೀರ, ಗಂಗಮತಸ್ಥ, ಬಂಟಯಾನೆ ನಾಡವ, ರಾಮಕ್ಷತ್ರಿಯ ಸಮಾಜದ ಪ್ರಮುಖರಿಗೆ ಗೌರವ ಸಲ್ಲಿಸಲಾಯಿತು. ಇದೇ ವೇಳೆ ಶ್ರೀ ಕ್ಷೇತ್ರ ವರದಹಳ್ಳಿಯ ಶ್ರೀಧರಾಶ್ರಮಕ್ಕೆ ಸಂಸ್ಥಾನ ನೀಡಿದ ಗೌರವವನ್ನು ಆಶ್ರಮದ ಅಧ್ಯಕ್ಷ ಎಂಜಿ ಕೃಷ್ಣಮೂರ್ತಿ ಸ್ವೀಕರಿಸಿದರು. ನ್ಯೂಸ್ ಬ್ಯೂರೋ, ಸುದ್ದಿ ಸಹ್ಯಾದ್ರಿ. ಭವ್ಯ ಕಾಶಿ ದಿವ್ಯ ಅಯೋಧ್ಯ ಯಾತ್ರೆ ಸೆಪ್ಟೆಂಬರ್ 10ರಿಂದ 6 ದಿನ. ದೇವರ ನಾಡು ಕೇರಳ ಪ್ರವಾಸ ಅಕ್ಟೋಬರ್ 26ರಿಂದ 6 ದಿನ. ನಮೋ ತಿರುಪತಿ ದರ್ಶನ ನವೆಂಬರ್ 23ರಿಂದ 3 ದಿನ. ಶ್ರೀ ಶಿರಡಿ ಸಾಯಿ ದರ್ಶನ ಜನವರಿ 9ರಿಂದ 4 ದಿನ. ವಿಮಾನ ಟಿಕೆಟ್, ಪ್ರತ್ಯೇಕ ಕೊಠಡಿ, ಸುಸಜ್ಜಿತ AC ಬಸ್, ಸ್ಥಳೀಯ ಅಡಿಗೆ ಭಟ್ಟರಿಂದ ಊಟೋಪಚಾರ. ಹೆಚ್ಚಿನ ಮಾಹಿತಿಗೆ ವಾಗ್ದೇವಿ ಟೂರ್ಸ್, ಸುಬ್ಬಯ್ಯ ಕಾಂಪ್ಲೆಕ್ಸ್, ವರದಾ ರಸ್ತೆ, ಸಾಗರ. 9048076734 8050767334. ಪ್ರಧಾನಿ ನರೇಂದ್ರ ಮೋದಿಯವರ 75ನೇ ಜನ್ಮದಿನದ ಅಂಗವಾಗಿ ಸಾಗರ OBC ಮೋರ್ಚಾ ವತಿಯಿಂದ ನೇತ್ರ ಚಿಕಿತ್ಸಾ ಶಿಬಿರ ಆಯೋಜಿಸಲಾಗಿತ್ತು. ಸಾಗರದ ದೈವಜ್ಞ ಸಮುದಾಯ ಭವನದಲ್ಲಿ ನಗರ ಹಾಗೂ ಗ್ರಾಮಾಂತರ ಮಂಡಲ OBC ಮೋರ್ಚಾ ಹಾಗೂ ಶಂಕರ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ನಡೆದ ಶಿಬಿರದಲ್ಲಿ 100ಕ್ಕೂ ಹೆಚ್ಚು ಜನರಿಗೆ ಉಚಿತ ನೇತ್ರ ಚಿಕಿತ್ಸೆ ನಡೆಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಮೇಘರಾಜ್, ಪ್ರಧಾನಿ ಮೋದಿಯವರ ಜನ್ಮದಿನದ ಅಂಗವಾಗಿ 15 ದಿನದ ಕಾಲ ವಿವಿಧ ಸಮಾರಂಭ ನಡೆಸಲಾಗುತ್ತಿದೆ. ಸಮಾಜಕ್ಕೆ ಕಂಟಕವಾಗಿರುವ ಕೊರತೆ ನೀಗಿಸುವುದು ನಮ್ಮೆಲ್ಲರ ಕಾಯಕವಾಗಿರಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ದೈನಂದಿನ ಬದುಕಿಗೆ ಆಗುತ್ತಿರುವ ಲಾಭ ತಿಳಿಸುವಂತಾಗಬೇಕು ಎಂದರು. 17ನೇ ತಾರೀಕಿಂದ 2ನೇ ತಾರೀಕಿನವರೆಗೆ 15 ದಿನಗಳ ಕಾಲ ಅವರ ಜನ್ಮದಿನವನ್ನು ಆಚರಣೆ ಮಾಡಬೇಕು. ಆಚರಣೆ ಹೇಗೆ ಮಾಡಬೇಕು ಅಂತಂದರೆ, ಈ ಸಮಾಜಕ್ಕೆ ಯಾವುದು ಕಂಟಕ ಆಗಿದೆ, ಈ ಸಮಾಜದಲ್ಲಿ ಯಾವುದು ಕೊರತೆ ಆಗಿದೆ, ಆ ಕಂಟಕಗಳನ್ನು ಕೊರತೆಗಳನ್ನು ನೀಗೋದ್ರ ಮುಖಾಂತರ
ಶ್ರೀಸಾಮಾನ್ಯನಿಗೆ ಒಬ್ಬ ಹೆಮ್ಮೆಯ ವ್ಯಕ್ತಿಯ ಜನ್ಮದಿನ ಆಚರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರ ಅನುಭವ ಸಮಾಜದ ಕೊನೆಯ ವ್ಯಕ್ತಿಗೆ ಆಗಬೇಕು ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜನಂದಿನಿ ಕಾಗೋಡು ಮಾತನಾಡಿ, ಕಣ್ಣಿನ ಆರೋಗ್ಯ ಕಾಪಾಡುವುದು ಬಹುಮುಖ್ಯ. ದಿನನಿತ್ಯದ ಆಹಾರದಲ್ಲಿ ವೈವಿಧ್ಯಮಯ ತರಕಾರಿ ಬಳಸಬೇಕು. ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಬೇಕಿದೆ. ಇಲ್ಲದಿದ್ದಲ್ಲಿ ಕಣ್ಣಿನ ಸಮಸ್ಯೆ ಹೆಚ್ಚಾಗುವುದು ಗ್ಯಾರಂಟಿ. ಜೊತೆಯಲ್ಲಿ ಎಲ್ಲರೂ ನಿಯಮಿತವಾಗಿ ಕಣ್ಣಿನ ಪರೀಕ್ಷೆ ಮಾಡಿಸಬೇಕು ಎಂದರು. ನಮ್ಮ ಕಣ್ಣನ್ನು, ಯಾಕಂದರೆ ನಮ್ಗೆ ಕೊನೆವರೆಗೂ ಬೇಕಾಗಿದೆ ಕಣ್ಣು. ಅದರಿಂದಾಗಿ ಅದರ ಆರೈಕೆ ಈಗಿನ ನಮ್ಮ ಮಕ್ಕಳು ತುಂಬ ಇದು ಮೊಬೈಲು ಮತ್ತು ಟಿ ವಿಗಳನ್ನು ಉಪಯೋಗಿಸ್ತಾರೆ. ಹೇಗೆ ಆರೋಗ್ಯ ಅದು ಕಣ್ಣನ್ನು ಹೇಗೆ ಆರೋಗ್ಯವಂತ ಇಡಬೇಕು ಅಂದರೆ ಅವರಿಗೆ ನಾವು 20ರ ಒಂದು ರೂಲನ್ನು ಹೇಳ್ತೀವಿ. 20 ಕಂಟಿನ್ಯೂಸ್ ಆಗಿ ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತವೆ. ಅವರಿಗೆ 20 ನಿಮಿಷದ ನಂತರ ಒಂದು 20 ಸೆಕೆಂಡು 20 ಅಡಿ ದೂರದ ಒಂದು ವಸ್ತುವನ್ನು ನೋಡಬೇಕು. ಆವಾಗ ನಾವು ಏನು ಸ್ಕ್ರೀನ್ ನೋಡ್ತಾ ಇರ್ತೀವೋ ಅದರಿಂದ ನಮ್ಮ ಕಣ್ಣುಗಳು ಬೇರೆ ಕಡೆ ನೋಡಲಿಕ್ಕೆ ಅದಕ್ಕೊಂದು ರೆಸ್ಟ್ ಆಗ್ತದೆ. ಶಂಕರ ಕಣ್ಣಿನ ಆಸ್ಪತ್ರೆಯ ಹರ್ಷ, ಗಣೇಶ್ ಪ್ರಸಾದ್, ವಿನೋದ್ ರಾಜ್, ಮೈತ್ರಿ ಪಾಟೀಲ್, ಸವಿತಾ ವಾಸು, ಸಂತೋಷ್ ಶೇಟ್, ಮಧುರಾ ಶಿವಾನಂದ, ಸತೀಶ್ ಮೊಗವೀರ, ಸಂತೋಷ್ ರಾಯಲ್, ನಾಗರಾಜ್ ಬೊಬ್ಬಿಗೆ, ಬಿಟಿ ರವೀಂದ್ರ, ಪರಶುರಾಮ, ರಾಜೇಂದ್ರ ಪೈ, ಗುರುಪ್ರಸಾದ್ ಮೊದಲಾದವರು ಇದ್ದರು. ನಮ್ಮದೇ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ. ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಜವಳಿ. ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮ ಅಂಗಡಿ. ಹಿಂದೆ ಭೇಟಿ ಕೊಡಿ. ಪಾಂಡುರಂಗ ಟೆಕ್ಸ್ಟೈಲ್ಸ್, ಜವಳಿ ವ್ಯಾಪಾರಿಗಳು, ಜೋಗ ರಸ್ತೆ, ತಾಳಗುಪ್ಪ. ಸಾಗರ ತಾಲೂಕಿನ ಕೇಡಲಸರದಲ್ಲಿ ವಿದ್ಯಾಭಿವೃದ್ಧಿ ಸಂಘದ 62ನೇ ವರ್ಷದ ಸರ್ವ ಸದಸ್ಯರ ಸಭೆ ನಡೆಯಿತು. ಸಂಘದ ಅಧ್ಯಕ್ಷ ಕೇಶವ ಸಂಪೆಕಾಯಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅಭಿವೃದ್ಧಿ ಕುರಿತ ಹಲವು ವಿಷಯ ಚರ್ಚಿಸಲಾಯಿತು. ಇದೇ ವೇಳೆ ಸಭೆಯಲ್ಲಿ ಮಾತನಾಡಿದ ಅಧ್ಯಕ್ಷ ಕೇಶವ ಸಂಪೆಕಾಯಿ, ಮುಂದಿನ ದಿನದಲ್ಲಿ ಸಂಘದಲ್ಲಿ ಯುವಕರು ಹೆಚ್ಚು ತೊಡಗಿಸಿಕೊಳ್ಳಬೇಕಿದೆ. ಅವರಿಗೆ ಮಾರ್ಗದರ್ಶಕರಾಗಿ ನಾವಿರುತ್ತೇವೆ ಎಂದರು. ಸಂಘವು ನಡೆಸುವ ಕಾಲೇಜುಗಳ ಫಲಿತಾಂಶ ಹಲವು ವರ್ಷದಿಂದ 100ರಷ್ಟಿದೆ. ಸುತ್ತಲಿನ ವಿವಿಧ ಶಿಕ್ಷಣ ಸಂಸ್ಥೆಗಳಿಗೆ ಹೋಲಿಸಿದರೆ ಪ್ರಾಧ್ಯಾಪಕರಿಗೆ ಕಡಿಮೆ ವೇತನ ಸಿಗುತ್ತಿದ್ದರೂ ಗುಣಮಟ್ಟದ ಪಾಠ ಪ್ರವಚನ ನೀಡುತ್ತಿದ್ದಾರೆ. ಸಾಗರ ಸೇರಿದಂತೆ ಹೊರಗಿನ ಕಾಲೇಜಿಗೆ ಸ್ಥಳೀಯ ವಿದ್ಯಾರ್ಥಿಗಳ ಪ್ರತಿಭಾ ಪಲಾಯನ ಆಗುತ್ತಿರುವುದು ಬೇಸರದ ಸಂಗತಿ. ಇದನ್ನು ತಡೆಯಲು ಆಡಳಿತ ಮಂಡಳಿಯು ದಿಟ್ಟ ಕ್ರಮ ತೆಗೆದುಕೊಳ್ಳುತ್ತಿದೆ ಎಂದರು. ಉಪಾಧ್ಯಕ್ಷ ನಾಗರಾಜ್ ಸಭಾಹಿತ, ಕಾರ್ಯದರ್ಶಿ ಎಂಎಸ್ ನಾಗರಾಜ, ಸಹ ಕಾರ್ಯದರ್ಶಿ ವಿಜಿ ಶ್ರೀಧರ, ಖಜಾಂಚಿ ವಿಠ್ಠಲ್ ಪೈ, ನಿರ್ದೇಶಕರುಗಳಾದ ವಂಶ ರಾಮಚಂದ್ರ ಭಟ್ಟ, ರಾಜೇಶ್ ಮಾವಿನ್ಸರ ಸೇರಿದಂತೆ ಹಲವು ಸದಸ್ಯರು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಇದ್ದರು. ನ್ಯೂಸ್ ಬ್ಯೂರೋ, ಸುದ್ದಿ ಸಹ್ಯಾದ್ರಿ.